ದೀಪಾವಳಿಗೆ ಡಬಲ್ ಧಮಾಕ. ಇದು ನಾನು ಹೇಳ್ತಿಲ್ಲ, ಸ್ವತಃ PM ಮೋದಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ರೆಡ್ ಫೋರ್ಟ್ ಅಲ್ಲಿ ನಿಂತ್ಕೊಂಡು ಹೇಳಿರುವಂತದ್ದು. दिवाली में आपकी डबल दिवाली का काम मैं करने वाला. इस दिवाली में आपको एक बहुत बड़ा तोहफा देशवासियों को मिलने वाला है. 8 साल के बाद समय की मांग है कि हम एक बार उसको रिव्यू करें. ಇದೊಂದು ಬಿಗ್ ಅನೌನ್ಸ್ಮೆಂಟ್. GST ಮೇಜರ್ ರಿಫಾರ್ಮ್ ಆಗ್ಲಿಕ್ಕಿದೆ. ಇದನ್ನ ಫಿನಾನ್ಸ್ ಮಿನಿಸ್ಟ್ರಿ ಕೂಡ ಟ್ವೀಟ್ ಮಾಡಿ ಕನ್ಫರ್ಮ್ ಮಾಡಿದೆ. ಸೊ ಮೇಜರ್ಲಿ ರೇಟ್ ಆಫ್ ಟ್ಯಾಕ್ಸಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಫಿನಾನ್ಸ್ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ಕೇವಲ 2 ರೇಟ್ ಆಫ್ ಟ್ಯಾಕ್ಸಸ್ ಅನ್ನ ಕಂಟಿನ್ಯೂ ಮಾಡಲಾಗುತ್ತೆ. ಇವಾಗಿರುವಂತ 5, 12, 18, 28% ಅನ್ನು ರಿಮೂವ್ ಮಾಡಿ ಕೇವಲ 2 ರೇಟು ಅಂದ್ರೆ 5 ಅಥವಾ 18% ರೇಟ್ ಇರಬಹುದು. ಅಂದ್ರೆ 12% ಅಲ್ಲಿ ಯಾವ್ಯಾವ ಗೂಡ್ಸ್ ಟ್ಯಾಕ್ಸ್ ಆಗ್ತಿತ್ತೋ, ಯಾವ ಸರ್ವಿಸಸ್ ಟ್ಯಾಕ್ಸ್ ಆಗ್ತಿತ್ತೋ ಅದನ್ನೆಲ್ಲ ರಿಮೂವ್ ಮಾಡಿ ಮೆಜಾರಿಟಿ 5% ಬರುತ್ತೆ. ಹಾಗೆ ಕೆಲವೊಂದು 18% ಕೂಡ ಹೋಗ್ಬೋದು. ಅದೇ ರೀತಿ 28% ಅಲ್ಲಿರುವಂತ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ರಿಮೂವ್ ಮಾಡಿ 18% ಅಥವಾ 5% ತರುವಂತ ಚಾನ್ಸಸ್ ಇದೆ. ಕೆಲವೊಂದು ಗೂಡ್ಸ್ ಅದನ್ನ ಸಿನ್ ಗೂಡ್ಸ್ ಅಂತ ಕರಿತೀವಿ, ಅದನ್ನ ಡಿಸ್ಕರೇಜ್ ಮಾಡ್ಲಿಕ್ಕೋಸ್ಕರ 40% ಟ್ಯಾಕ್ಸ್ ರೇಟ್ ಕೂಡ ಹೋಗ್ಬೋದಾಗಿರುತ್ತೆ. ಏನೇ ಆಗ್ಲಿ ನಮಗಂತೂ 7 to 10% ಟ್ಯಾಕ್ಸ್ ರೇಟ್ ಸೇವ್ ಆಗೇ ಆಗುತ್ತೆ. ಇದರಿಂದ ಸ್ಪೆಂಡ್ ಮಾಡ್ಲಿಕ್ಕೆ ಕೂಡ ಹೆಚ್ಚಿಗೆ ಅವಕಾಶಗಳು ಸಿಗ್ತವೆ. ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 12 lakhs ಅಂತ ಯಾವುದೇ ರೀತಿಯ ಟ್ಯಾಕ್ಸಸ್ ಇಲ್ಲ. ಅದೇ ರೀತಿ GST ಕೂಡ ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ. ನಿಮ್ ಪ್ರಕಾರ ಯಾವ GST ಟ್ಯಾಕ್ಸ್ ರೇಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.